ಹಾಯ್ ಹೆಲೋ ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ತೆ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನನ್ನ ಮಾರ್ನಿಂಗ್ 3 o'clock ಇದು ನೋಡಿ, ಎಷ್ಟು ಚೆನ್ನಾಗಿದೆ ಇಲ್ಲಿ. ತುಂಬ ಕೂಲಾಗಿದೆ ವಾತಾವರಣ, ಮತ್ತು ಯಾರ್ದು ಸೈಲೆಂಟ್ ಇಲ್ಲ, ಸೌಂಡ್ ಇಲ್ಲ, ಸೈಲೆಂಟಾಗಿದೆ. ಈ ಥರ ವಾತಾವರಣ ನನಗೆ ತುಂಬ ಇಷ್ಟ. ಸೊ ನಿಮಗೆ ತೋರಿಸೋಣ ಅಂತ ಇದೊಂದು ಕ್ಲಿಪ್ ತಗೊಂಡೆ. ಸೊ ನಾನು ಮಾರ್ನಿಂಗಲ್ಲಿ ಎದ್ದು ಇವಾಗ ಸೆಹರಿಗೆ ಎಲ್ರಿಗೂ ರೆಡಿ ಮಾಡಬೇಕಲ್ಲ, ಯಾವ ಥರ ಇರುತ್ತೆ ಅಂತ ನಂದು ಸೆಹರಿ ನೋಡಿ. ನೀವು ಎಲ್ಲರೂ ಕೇಳ್ತಾ ಇರ್ತೀರಾ, 3 ಗಂಟೆಗೆ ಎದ್ದು ನೀವು ಅಡುಗೆ ಮಾಡ್ತೀರಲ್ಲ, ಅಷ್ಟೊತ್ತಲ್ಲಿ ತಿನ್ನೋಕ್ಕಾಗುತ್ತಾ ನಿಮಗೆಲ್ಲ ಅಂತ. ಸೊ ಎಷ್ಟಾಗುತ್ತೆ ಅಷ್ಟು ಅಲ್ವಾ, ಅಷ್ಟೊತ್ತು ಯಾರಿಗೂ ತಿನ್ನೋಕ್ಕಾಗಲ್ಲ, ನಿಮಗೂ ಆಗಲ್ಲ ನಮಗೂ ಆಗಲ್ಲ. ಸೊ ನಾನು ಇಲ್ಲಿ ನನ್ನ ಹಸ್ಬೆಂಡ್ಗೆ ಮುದ್ದೆ ಮಾಡಿದ್ದೀನಿ, ಮತ್ತು ನನ್ನ ಮಗನಿಗೆ ಚಪಾತಿ, ಭಾಜಿ ಅಂದರೆ ಸೊಪ್ಪಿನ ಪಲ್ಯ, ಸೊಪ್ಪು ಆಲೂಗೆಡ್ಡೆ ಹಾಕಿ, ಮತ್ತು ಮೀನು ಫ್ರೈ ಮಾಡಿದ್ದೀನಿ, ಮತ್ತು ರೈಸ್ ಇಷ್ಟೆಲ್ಲ ಮಾಡಿ ಕೊಟ್ಟೆ ಅವ್ರಿಗೆ. ಸೊ ನಂದು ಉಪವಾಸ ಇಲ್ಲ, ನಂದು ಮೆಡಿಷನ್ಸ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಡಾಕ್ಟ್ರು ನನಗೆ BP ಲೋ ಆಗೋ ಚಾನ್ಸಸ್ ಇರುತ್ತೆ, ಬೇಡ ಅಂತ ಹೇಳಿದ್ದಾರೆ. ಸೊ ಇದು 5 o'clock ಆಜಾ ಟೈಮಲ್ಲಿ ಇದು ನಾನು ವಿಡಿಯೋ ತೊಗೊಂಡೆ. ಇದು ಒಂದು ಚೆನ್ನಾಗಿದೆ ವಾತಾವರಣ ನೋಡೋದಕ್ಕೆ, ಎಷ್ಟು ಸೈಲೆಂಟಾಗಿ ಅಂದರೆ ಈ ಥರ ಇರಬೇಕು, ಹಗಲೂ ಇದೇ ಥರ ಇರಬೇಕು ಅನಿಸುತ್ತೆ. ಮತ್ತು ನಾನು ಸಂಜೆ ಆತ ಹಾಗೆ ಸ್ವಲ್ಪ ನಮಾಜು, ಸ್ವಲ್ಪ ಕುರಾನ್ ಎಲ್ಲ ಮುಗಿಸಿ ನಾನು ಮತ್ತು ಇವ್ರಿಗೆ ಡಿಸರ್ಟನ್ನು ರೆಡಿ ಮಾಡೋಣ, ಬ್ರೆಡ್ ಡಿಸರ್ಟನ್ನು. ತುಂಬ ದಿನ ಆಗಿತ್ತು ನಾನು ಮಾಡಿ ಇದನ್ನು. ಸೊ ಇದನ್ನು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಬ್ರೆಡ್ ಸ್ಲೈಸಸನ್ನು ತೊಗೊಂಡು ಟ್ರಯಾಂಗಲ್ ಒಂದು ಶೇಪ್ ಕೊಟ್ಟು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಇದಕ್ಕೆ ಸೈಡ್ಸಲ್ಲಿ ಕಟ್ ಮಾಡಿ ಅದನ್ನು ಬಿಸಾಕಿ, ಮತ್ತು ಅದು ವೈಟ್ ಅಂದರೆ ಆ ಒಂದು ವೈಟ್ ಪಾರ್ಟನ್ನು ಮಾತ್ರ ರೋಸ್ಟ್ ಮಾಡ್ತಾರೆ, ಇಲ್ಲಾಂದರೆ ಹಾಗೆ ಹಸಿದೇ ಹಾಕ್ತಾರೆ. ಹಸಿದು ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಟೇಸ್ಟ್ ಇದು. ಬಟ್ ನಾನು ಎಣ್ಣೆಯಲ್ಲಿ ಹಾಕಿ ಇದನ್ನು ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದು 4-5 ದಿವಸ ನಾವು ಯೂಸ್ ಮಾಡ್ಬೋದು. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ಹಾಗೇ ಮಾಡ್ಬೋದು, ಅಂದರೆ ಬರೀ ಬ್ರೆಡ್ಡಲ್ಲೇ ಅದ್ರ ಮೇಲೆ ಕಸ್ಟರ್ಡ್ ನಾವು ಮಿಲ್ಕನ್ನು ಹಾಕಿಬಿಟ್ಟು ಅದನ್ನು ಹಾಗೆ ಪ್ರಿಪೇರ್ ಮಾಡ್ಬೋದು. ಬಟ್ ಈ ಒಂದು ಟೇಸ್ಟ್ ಇದೆಯಲ್ಲ, ಈ ಒಂದು ಟೇಸ್ಟ್ ಅಬ್ಸಲ್ಯೂಟ್ಲಿ ನಮಗೆ ಮರೆಯೋಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನಾನು ಇದೇ ಥರ ಯಾವಾಗಲೂ ಮಾಡೋದು. ಮತ್ತು ನಾನು ಎಣ್ಣೆಯಲ್ಲಿ ಇಲ್ಲಿ 4 ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಬರೀ ಎಣ್ಣೆಯಲ್ಲಿ ಅಂದರೆ ಟೇಸ್ಟ್ ಇರೋಲ್ಲ. ಸೊ 4 ಸ್ಪೂನು ತುಪ್ಪ ಕೂಡ ಆ್ಯಡ್ ಮಾಡಿದ್ದೀನಿ ಇದರಲ್ಲಿರೋ ಎಣ್ಣೆ ಎಲ್ಲ ಚೆನ್ನಾಗಿ ಸೋರಬೇಕು. ಅಷ್ಟರಲ್ಲಿ ನಾನು ಇಲ್ಲಿ ಹಾಲನ್ನು ಕಾಯಿಸೋಕ್ಕೆ ಇಡ್ತಿದ್ದೀನಿ. ಹಾಲಲ್ಲಿ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲಿಗೆ ನಾನು ಎಷ್ಟು ಸಕ್ಕರೆ ಬೇಕೋ ಅಷ್ಟನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ. ಸೊ ನೀವು ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ, ಯಾಕೆಂದರೆ ಕಸ್ಟರ್ಡ್ ಪೌಡ್ರನ್ನ ನಾನು ಆಲ್ರೆಡಿ ತಣ್ಣಗಿರೋ ಹಾಲಲ್ಲಿ ನೆನೆಸಿ ಇಟ್ಟಿದ್ದೀನಿ. ಅಂದರೆ ಅದನ್ನು ಲಮ್ಸ್ ಬರಬಾರ್ದು ಹಾಲಲ್ಲಿ ಹಾಕಿದಾಗ ಅಂತ ನಾನು ಅದನ್ನು ಕಪ್ಪಲ್ಲಿ ಹಾಕಿ ಇಕ್ಕಿದ್ದೀನಿ. ಅದನ್ನು ನಾನು ವಿಡಿಯೋ ಮಾಡೋದು ಮರೆತೆ. ಸೊ ಇದನ್ನು ಹಾಲು ಕುದೀತಾ ಇರಬೇಕಾದ್ರೇ ಲೋ ಫ್ಲೇಮ್ ಮಾಡಿಬಿಟ್ಟು ಕಸ್ಟರ್ಡ್ ಪೌಡ್ರನ್ನು ನಾನು ಹಾಲಲ್ಲಿ ನೆನೆಸಿದ್ನೆಲ್ಲ ಅದನ್ನು ನಾನು ಹಾಲಿಗೆ ನಾನು ಮಿಕ್ಸ್ ಮಾಡ್ತೀನಿ. ನೋಡಿ, ಮಿಕ್ಸ್ ಮಾಡ್ತಾ ನಮ್ಮ ಹಾಲು ಒಂದು ಥಿಕ್ನೆಸ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಬೇಗ ಇದು 2 ನಿಮಿಷದಲ್ಲೇ ಒಳ್ಳೆಯ ಒಂದು ಕಂಡೆನ್ಸ್ ಮಿಲ್ಕ್ ಇದಕ್ಕೆ ಆ್ಯಡ್ ಮಾಡ್ಬೋದು. ಕಂಡೆನ್ಸ್ ಮಿಲ್ಕು 2 ಸ್ಪೂನು 1 ಸ್ಪೂನು. ಸೊ ನಾನು ಆ್ಯಡ್ ಮಾಡಿಲ್ಲ, ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಅಂತ ನಾನು ಬ್ರೆಡ್ಡು ಮತ್ತು ಸಕ್ಕರೆನೇ ಹಾಕಿದ್ದೀನಿ. ಸೊ ಅದು ನೋಡಿ ಥಿಕ್ನೆಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊ ಈ ಒಂದು ಟೈಮಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಮತ್ತು ನಾನು ಫ್ರೈ ಮಾಡಿರೋ ಬ್ರೆಡ್ ಸ್ಲೈಸ್ಗಳನ್ನು ಈ ಥರ ಒಂದು ಶೇಪಲ್ಲಿ ನಾನು ಜೋಡಿಸ್ತಾ ಹೋಗ್ತೀನಿ ಒಂದು ಬೌಲಲ್ಲಿ. ನಾವು ಒಂದು ಇದರಲ್ಲಿ ಹಾಕಿದ್ರೆ, ಟ್ರೇನಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಬಟ್ ಬೌಲಲ್ಲಿ ಫ್ರಿಜ್ಜಲ್ಲಿ ಇಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಸ್ವಲ್ಪ ಒಂದು 2-3 ದಿವಸ ಸ್ಟೋರ್ ಮಾಡ್ಬೋದಲ್ಲ ಅಂತ ನಾನು ಬೌಲಿಗೆ ಒಂದು ಪ್ಲೇಟನ್ನೇ ಮುಚ್ಚಿ ಹಾಗೆ ಇಡ್ಬೋದಲ್ಲ ಅಂತ ನಾನು ಬೌಲಲ್ಲಿ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಸ್ಲೈಸಸನ್ನು ಹಾಕಿ ಅದ್ರ ಮೇಲೆ ಹಾಕಿರೋ ಒಂದು ಮಿಲ್ಕನ್ನು, ಅಂದರೆ ಅದು ಕಸ್ಟರ್ಡ್ ಮಿಲ್ಕನ್ನು ನಾನು ಸ್ವಲ್ಪ ಡ್ರಾಪ್ ಮಾಡ್ತೀನಿ. ಯಾಕೆಂದರೆ ಒಳಗಡೆ ಇರೋದು ನೆನಿಬೇಕಲ್ಲ, ಮೇಲ್ಗಡೆ ಇರೋದು ಒಳಗಡೆ ಇರೋದು ಎಲ್ಲ ಚೆನ್ನಾಗಿ ನೆನಿಬೇಕು. ಅದಕ್ಕೋಸ್ಕರ ನಾನು ಬಿಡ್ತಾಯಿದ್ದೀನಿ. ಇದು ಏನು 10 ನಿಮಿಷದಲ್ಲಿ ರೆಡಿ ಆಗುವಂಥ ಡಿಸರ್ಟ್ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಟೇಸ್ಟ್ ಮಾಡ್ಬೋದು. ಇದಕ್ಕೆ ಯಾವುದೇ 2-3 ದಿವಸ ಇಟ್ಟು ನೀವು ತಿಂದ್ರೂ ಏನೂ ಆರೋಗ್ಯಕ್ಕೆ ಹಾನಿಕರ ಇಲ್ಲ. ಇದು ತುಂಬ ಚೆನ್ನಾಗಿ ಬರುತ್ತೆ. ಫ್ರಿಜ್ ಇಲ್ಲ ಅಂದ್ರೂ ನೀವು 1 ದಿವಸ ಇಟ್ಟು ಸಂಜೆವರೆಗೂ ಖಾಲಿ ಮಾಡ್ಬೋದು. ಯಾಕೆಂದರೆ ಹಾಲಲ್ಲಿ ನಾವು ಕಾಯಿಸಿರ್ತೀವಲ್ಲ, ಇದು ಫ್ರಿಜ್ ಇಲ್ಲ ಅಂದರೆ ತುಂಬ ದಿನ ಇರಲ್ಲ. ಫ್ರಿಜ್ಜಲ್ಲಿಟ್ಟರೆ ನೀವು 2-3 ದಿನ ಮಾಡ್ಬೋದು ಈ ಥರ. ಮತ್ತು ನೋಡಿ, ನಾನು ಈ ಥರ ಸ್ಲೈಸಸ್ಗಳನ್ನ ಎತ್ಕೊಂಡು ಮತ್ತೆ ಇನ್ನೊಂದು ಲೇಯರನ್ನು ಮಾಡ್ತಾಯಿದ್ದೀನಿ. ಲೇಯರ್ ಬೈ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ಗಳನ್ನು ಕಟ್ ಮಾಡಿ ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ತೀನಿ. ಆದಷ್ಟು ಡ್ರೈ ಫ್ರೂಟ್ಸಲ್ಲಿ ನಾನು ಬರೀ ಕಾಜು ಮತ್ತು ದ್ರಾಕ್ಷಿಯನ್ನು ಯೂಸ್ ಮಾಡಿದ್ದೀನಿ. ಬಾದಾಮು ಕೂಡ ಹಾಕಿದ್ದೀನಿ, ಬಾದಾಮು, ದ್ರಾಕ್ಷಿ. ಸೊ ನಾನಿಲ್ಲಿ ಪಿಸ್ತಾ ಆ್ಯಡ್ ಮಾಡಿಲ್ಲ. ಪಿಸ್ತಾ ನನ್ನ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ನಾನು ಪಿಸ್ತಾ ಹಾಕಿ ಮಾಡೋ ಡಿಸರ್ಟ್ಗಳಿಗೆ ಅದು ನಾವೇ ತಿನ್ನಬೇಕು. ಸೊ ಇದಕ್ಕೆ ನಾನು ಪಿಸ್ತಾ ಆ್ಯಡ್ ಮಾಡಿಲ್ಲ. ಇದು ನನ್ನ ಮಕ್ಳಿಗೆ ತುಂಬ ಇಷ್ಟ. ತಿರುಗಿ ತಿಂತಾರೆ ಇದನ್ನು. ನಾವು ತಿರುಗಿ ತಿಂತೀವಿ ನಾವು ಇದನ್ನು.
ಸೊ ಈಗ ರಂಜಾನ್ ಟೈಮಲ್ಲಿ ಎಲ್ಲರೂ ಮನೇಲಿ ಆ್ಯಕ್ಚುಲಿ ಇದು ಆಗೇ ಆಗುತ್ತೆ, ಮಾಡೇ ಮಾಡ್ತಾರೆ. ಡೈಲಿ ಒಂದೊಂದು ಮಾಡಲೇಬೇಕು, ಅಂದರೆ ಉಪವಾಸ ಇರ್ತೀವಲ್ಲ, ಸೊ ಎಲ್ಲ ಥರದ್ದು ಒಂದೊಂದು ಟೇಸ್ಟ್ ಈ ತಿಂಗಳಲ್ಲಿ ಎಲ್ಲರ ಮನೆಯಲ್ಲೂ ಅದೇನು ದೇವರು ಯಾವ ಥರ ಕೊಟ್ಟಿರ್ತಾನೋ ಗೊತ್ತಿಲ್ಲ, ಬಟ್ ಎಲ್ಲರ ಮನೆಯಲ್ಲೂ ಒಳ್ಳೊಳ್ಳೆಯದೇ ಇರುತ್ತೆ, ಒಳ್ಳೊಳ್ಳೆ ಡಿಸರ್ಟ್ಸು, ಜ್ಯೂಸು, ಫ್ರೂಟ್ಸು, ಮತ್ತು ಎಲ್ಲರೂ ಟ್ರೈ ಮಾಡೇ ಮಾಡ್ತಾರೆ, ಏನಾದರೂ ಒಂದು ಸ್ಪೆಷಲ್ ಮಾಡಲೇಬೇಕು ಇವತ್ತು ಅಂತ. ಸೊ ಈ ಡಿಸರ್ಟ್ ರೆಡಿ ಆಯಿತು ನಂದು. ನಾನು ನೆಕ್ಸ್ಟ್ ಡೇಟ್ಸ್ ಒಂದು ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಡೇಟ್ಸು ಇದು ಪ್ರೋಟೀನ್ ಮಿಲ್ಕ್ ಅಂತಲೇ ಹೇಳ್ಬೋದು. ನಾನು ಇದನ್ನು ನಮಗೆ ಆಯಾಸವನ್ನು ಕಮ್ಮಿ ಮಾಡುತ್ತೆ ಈ ಡೇಟ್ ಸಿರಪ್ ಬಂದು. ಡೇಟ್ ಸಿರಪ್ಪಲ್ಲಿ ನಾನು ಫಸ್ಟು ಇದನ್ನು ಡೇಟ್ಸಲ್ಲಿರೋ ಸೀಡ್ಸ್ಗಳನ್ನು ತೆಗೆದುಬಿಟ್ಟು ಇದನ್ನು ನೀಟಾಗಿ ವಾಶ್ ಮಾಡ್ತೀನಿ. ಸೊ ಸ್ವಲ್ಪ ಬಾದಾಮಿಯನ್ನು ಕೂಡ ಆ್ಯಡ್ ಮಾಡ್ತೀನಿ. ಸೊ ಇದನ್ನು ಒಂದು ನೀರಲ್ಲಿ ನೀಟಾಗಿ ತೊಳೆದುಬಿಟ್ಟು ಆಮೇಲೆ ಮತ್ತೊಂದು ನೀರಲ್ಲಿ ನಾನು ಇದನ್ನು ನೆನೆಯೋಕ್ಕೆ ಇಡ್ತೀನಿ. ಸೊ ಬಾದಾಮಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು 4 ಗ್ಲಾಸ್ ಮಾತ್ರ ಮಾಡ್ತಾಯಿದ್ದೀನಿ. ಸೊ ನನಗೆ ಇಷ್ಟು ಸಾಕು. ಮತ್ತು ಇದನ್ನು ನಾನು ನೀರಲ್ಲಿ ಇದು ಮಾಡಲ್ಲ, ಗ್ರೈಂಡ್ ಮಾಡೋದ, ಹಾಲು ಹಾಕಿ ಗ್ರೈಂಡ್ ಮಾಡ್ತೀನಿ. ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಇದು. ಅದಕ್ಕೋಸ್ಕರ ನಾನು ನೋಡಿ ಇದನ್ನು ಕ್ಲೀನಾಗಿ ಒಂದು ನೀರಲ್ಲಿ ವಾಶ್ ಮಾಡಿ ಮತ್ತೆ ಹೊಸ ನೀರು ಹಾಕಿ ಅದನ್ನು ನೆನೆಯೋಕ್ಕೆ ಇಡ್ತೀನಿ. ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ. ಈಗ ಸಮ್ಮರಲ್ಲಿ ಮಕ್ಕಳು ಜಾಸ್ತಿ ನೀರು 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 ಅಂತಾರಲ್ಲ, ಊಟ ತುಂಬ ಕಮ್ಮಿ ಮಾಡೋದು, ಈ ಥರ ಒಂದು ಮಾಡಿಕೊಟ್ರೆ ಅವ್ರಿಗೆ ಹೆಲ್ದಿಯಾಗಿ ಇರುತ್ತೆ, ಮತ್ತು ಆಟನೂ ಆಡೋಕ್ಕೆ ಶಕ್ತಿನೂ ಕೂಡ ಇರುತ್ತೆ ಅವ್ರಿಗೆ, ಮತ್ತು ಟಯರ್ಡ್ ಅನಿಸಲ್ಲ ಅವ್ರಿಗೆ, ಜಾಸ್ತಿ ಸುಸ್ತು ಅನ್ನಲ್ಲ ಅವರು. ಸೊ ಮತ್ತು ಆ್ಯಪಲನ್ನು ಕಟ್ ಮಾಡಿದ್ದೀನಿ, 1 ಆ್ಯಪಲ್ಲು, 2 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನಾನು. ಆ್ಯಪಲನ್ನು ಪೀಸಾಗಿ ಕಟ್ ಮಾಡಿದ್ದೀನಿ ಮಿಕ್ಸಿಯಲ್ಲಿ ಹಾಕುವ ಅಂತ. ಮತ್ತು 2 ಬನಾನ, ಅದು ಪಚ್ಚ ಬಾಳೆ ಅಂತಿರಲ್ಲ, ಚುಕ್ಕೆ ಬಾಳೆನ ಅದೇನೋ ಹೇಳ್ತೀರಾ ನೀವು, ನನಗೆ ಬರಲ್ಲ, ಸಾರಿ. ಆ ಒಂದು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನಾನು. ಅದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಘಮ ಅಂತಿರುತ್ತೆ. ಇದನ್ನು ಗ್ರೈಂಡ್ ಮಾಡಿದ್ದೀನಿ ಇವಾಗ ನಾನು. ನೋಡಿ ಇದು ಫುಲ್ಲು ಒಂದು ಜಗ್ ಫುಲ್ಲು ಆಯಿತು ನನಗೆ. ಇದು 4 ಲೋಟ ಆಯಿತು ನನಗೆ. ಸೊ ನೋಡಿ ಸರ್ವ್ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ನನ್ನ ವಿಡಿಯೋನ ನೋಡಿ.